ನೀವು ಫಿಸಿಕಲಿ ಫಿಟ್ ಇದ್ದೀರಾ ಇಲ್ವಾ ಅಂತ ಒಂದು, ಮತ್ತು ಇಲ್ಲೇ ಲೋಕಲ್ ಪ್ರೋಗ್ರಾಮ್ಸಲ್ಲಿ ನಂದಿ ಬೆಟ್ಟ ಹಚ್ಚೋದು ಅದೆಲ್ಲ ಮಾಡಿ ನಿಮ್ಮ ಸಾಮರ್ಥ್ಯ ಇದೆಯಾ ನಿಮ್ಮ ಟ್ರೆಕ್ ಮಾಡಲಿಕ್ಕೆ ಇಲ್ವಾ ನೋಡ್ತೀವಿ. ಪರ್ಸನಲ್ ಮೆಡಿಸಿನ್ ಏನಿರುತ್ತೆ ಅದು ನೋಡ್ಕೊಂಡು, ಅದು ಎನಿಥಿಂಗ್ ಎಲ್ಸ್ ಇದ್ದಾರೆ ಅದು ನೋಡ್ಕೊಂಡ್ಬಿಟ್ಟು ವಿ ಸೆಲೆಕ್ಟ್. ನಾಟ್ ಎವ್ರಿಬಡಿ ವಿಲ್ ಬಿ ಸೆಲೆಕ್ಟೆಡ್, ಓನ್ಲಿ ದೋಸ್ ಹೂ ಆರ್ ಫಿಟ್ ಡೂ ದ ಟ್ರೆಕ್ ಅಂಡ್ ಕಮ್ ಬ್ಯಾಕ್, ವಿ ವಿಲ್ ಬಿ ಸೆಲೆಕ್ಟಿಂಗ್ ಇಟ್. 25,000 plus, 22,000, 20,000 plus and all that. They are mountaineering expeditions and we have come back safely. ಒಬ್ಬರು ಅಲ್ಲಿಂದ ಮೇಲ್ಗಡೆಯಿಂದ ಬರುವಾಗ ಒಬ್ಬರು ಬಂದು ಈ ಥರ ಆಗಿ ಸಿಕ್ಕಾಕೊಂಡಿದೆ ಅಂತ ಮೆಸೇಜ್ ಬಂದಾದಮೇಲೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿ ಅಪ್ರೋಚ್ ದೆಮ್ and Chief Secretary spoke to Siddaramaiah CM and in turn he was very kind in sending Krishna Bairagowda to the Dehradun to organize rescue operations. And the Indian Mountaineering Foundation was also involved and helicopter arrangement was also made by them. 22 ಜನ ಒಟ್ಟಿಗೆ ಬಂದಾಗ 13 ಜನನು ಮಾಡಿ ಕೆಳಗಡೆ ಬರಬೇಕು. ದೇ ಹ್ಯಾವ್ ಫೇಸ್ಡ್ ವಾಟ್ ಇಟ್ ಇಸ್. ನಾವು ಬರೀ ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀವಿ, ವೇರ್ ದೇ ಹ್ಯಾವ್ ರಿಯಲಿ ಎಕ್ಸ್ಪೀರಿಯನ್ಸ್ ವಾಟ್ ಹ್ಯಾಪನ್. ಹಿಮಾಲಯದಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಅದು ಒಂದು ಸ್ಟೇಜ್ ಆದಮೇಲೆ ಬರೀ ಹಿಮ ಇರುತ್ತೆ. ಇದರಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ವಿಲ್ ಬಿ ಡೂಯಿಂಗ್ ಇಟ್. ಇಟ್ ಇಸ್ ಟೋಟಲ್ ವಿಲ್ಡರ್ನೆಸ್. ಈ ಥರ ನಿಮಗೆ ರೋಡ್ಗಳಿರಲ್ಲ, ಅವೆಲ್ಲ ಏನೂ ಇಲ್ಲ. ಬೆಟ್ಟ ಗುಡ್ಡ ಕಾಡಿರುತ್ತೆ, ಅದರಲ್ಲೇ ವಿಲ್ ಹ್ಯಾವ್ ಟು ಮ್ಯಾನೇಜ್. ಆ್ಯಂಡ್ ವಿ ಎಂಜಾಯ್ ಡೂಯಿಂಗ್ ಇಟ್. ಆ್ಯಂಡ್ I must have gone at least for 15 years I was involved in this trekking and climbing. Nature helped us to reach safety. ಅಲ್ಲೂ ಆಗುತ್ತೆ, ಮಳೆನೂ ಆಗುತ್ತೆ, ಇದು ಆಗುತ್ತೆ, ಎಲ್ಲ ಎಕ್ಸ್ಪೆಕ್ಟೆಡ್ ಇರುತ್ತೆ. And we are sure that such things will happen and we are prepared for it. ಫಸ್ಟ್ ಟೈಮ್ ಹೋಗಿ ನಿಮ್ಗೆ ಅನ್ಗನ್ಸ ಯಾಕಪ್ಪ ಬಂದೆ ಇಲ್ಲಿ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ. ಬೆಂಗಳೂರಿಗೆ ಬಂದ ಮೇಲೆ ತಿರ್ಗಾ ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ ಹೋಗೋಣ ಅಂತ ಬರ್ತಾರೆ. ರಿಪೀಟೆಡ್ ಆಗಿ ಬಂದೇ ಹೋಗ್ತಾರೆ. ಇಟ್ ಹ್ಯಾಪನ್ ವಿತ್ ಮೀ ಆಲ್ಸೋ. ಯಾಕಪ್ಪ ಅಷ್ಟೆಲ್ಲ ಹೋಗ್ಬಿಟ್ಟು ಕಷ್ಟ ಬಿದ್ದು ಬರಬೇಕು, ಇನ್ನೊಂದ್ಸಲ ಬರಲ್ಲ ಅಂತ. ಬೆಂಗಳೂರು ವಾಪಸ್ ಬಂದಮೇಲೆ ಅಥವಾ ಡೆಲ್ಲಿಗೆ ವಾಪಸ್ ಬಂದಮೇಲೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಏನೇನೇ ಆಗಬೇಕಾಗಿರುತ್ತೆ ಅದನ್ನು ಬಿಟ್ಬಿಟ್ಟು ಇರೋಕ್ಕಾಗೋದಿಲ್ಲ. ಸೊ ಲೈಫ್ ಈಸ್ ಆನ್. ಸೊ ದೇ ಆರ್ ನಾಟ್, ಇಟ್ ವಾಸ್ ಅನ್ಫಾರ್ಚುನೇಟ್ ದಿಸ್ ಹ್ಯಾಪನ್, ಬಟ್ ದೆನ್ nothing stops them from going again, and we will encourage them to climb and we will organize such programs. ನೀವು ಫಿಸಿಕಲಿ ಫಿಟ್ ಇದ್ದೀರಾ ಇಲ್ವಾ ಅಂತ ಒಂದು, ಮತ್ತು ಇಲ್ಲೇ ಲೋಕಲ್ ಪ್ರೋಗ್ರಾಮ್ಸಲ್ಲಿ ನಂದಿ ಬೆಟ್ಟ ಹಚ್ಚೋದು ಅದೆಲ್ಲ ಮಾಡಿ ನಿಮ್ಮ ಸಾಮರ್ಥ್ಯ ಇದೆಯಾ ನಿಮ್ಮ ಟ್ರೆಕ್ ಮಾಡಲಿಕ್ಕೆ ಇಲ್ವಾ ನೋಡ್ತೀವಿ. ಪರ್ಸನಲ್ ಮೆಡಿಸಿನ್ ಏನಿರುತ್ತೆ ಅದು ನೋಡ್ಕೊಂಡು, ಅದು ಎನಿಥಿಂಗ್ ಎಲ್ಸ್ ಇದ್ದಾರೆ ಅದು ನೋಡ್ಕೊಂಡ್ಬಿಟ್ಟು ವಿ ಸೆಲೆಕ್ಟ್. ನಾಟ್ ಎವ್ರಿಬಡಿ ವಿಲ್ ಬಿ ಸೆಲೆಕ್ಟೆಡ್, ಓನ್ಲಿ ದೋಸ್ ಹೂ ಆರ್ ಫಿಟ್ ಡೂ ದ ಟ್ರೆಕ್ ಅಂಡ್ ಕಮ್ ಬ್ಯಾಕ್, ವಿ ವಿಲ್ ಬಿ ಸೆಲೆಕ್ಟಿಂಗ್ ಇಟ್. 25,000 plus, 22,000, 20,000 plus and all that. They are mountaineering expeditions and we have come back safely. ಒಬ್ಬರು ಅಲ್ಲಿಂದ ಮೇಲ್ಗಡೆಯಿಂದ ಬರುವಾಗ ಒಬ್ಬರು ಬಂದು ಈ ಥರ ಆಗಿ ಸಿಕ್ಕಾಕೊಂಡಿದೆ ಅಂತ ಮೆಸೇಜ್ ಬಂದಾದಮೇಲೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿ ಅಪ್ರೋಚ್ ದೆಮ್ and Chief Secretary spoke to Siddaramaiah CM and in turn he was very kind in sending Krishna Bairagowda to the Dehradun to organize rescue operations. And the Indian Mountaineering Foundation was also involved and helicopter arrangement was also made by them. 22 ಜನ ಒಟ್ಟಿಗೆ ಬಂದಾಗ 13 ಜನನು ಮಾಡಿ ಕೆಳಗಡೆ ಬರಬೇಕು. ದೇ ಹ್ಯಾವ್ ಫೇಸ್ಡ್ ವಾಟ್ ಇಟ್ ಇಸ್. ನಾವು ಬರೀ ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀವಿ, ವೇರ್ ದೇ ಹ್ಯಾವ್ ರಿಯಲಿ ಎಕ್ಸ್ಪೀರಿಯನ್ಸ್ ವಾಟ್ ಹ್ಯಾಪನ್. ಹಿಮಾಲಯದಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಅದು ಒಂದು ಸ್ಟೇಜ್ ಆದಮೇಲೆ ಬರೀ ಹಿಮ ಇರುತ್ತೆ. ಇದರಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ವಿಲ್ ಬಿ ಡೂಯಿಂಗ್ ಇಟ್. ಇಟ್ ಇಸ್ ಟೋಟಲ್ ವಿಲ್ಡರ್ನೆಸ್. ಈ ಥರ ನಿಮಗೆ ರೋಡ್ಗಳಿರಲ್ಲ, ಅವೆಲ್ಲ ಏನೂ ಇಲ್ಲ. ಬೆಟ್ಟ ಗುಡ್ಡ ಕಾಡಿರುತ್ತೆ, ಅದರಲ್ಲೇ ವಿಲ್ ಹ್ಯಾವ್ ಟು ಮ್ಯಾನೇಜ್. ಆ್ಯಂಡ್ ವಿ ಎಂಜಾಯ್ ಡೂಯಿಂಗ್ ಇಟ್. ಆ್ಯಂಡ್ ಐ ಮಸ್ಟ್ ಹ್ಯಾವ್ ಗಾನ್ ಅಟ್ ಲೀಸ್ಟ್ ಫಾರ್ 15 years I was involved in this trekking and climbing. Nature helped us to reach safety. ಅಲ್ಲೂ ಆಗುತ್ತೆ, ಮಳೆನೂ ಆಗುತ್ತೆ, ಇದು ಆಗುತ್ತೆ, ಎಲ್ಲ ಎಕ್ಸ್ಪೆಕ್ಟೆಡ್ ಇರುತ್ತೆ. And we are sure that such things will happen and we are prepared for it. ಫಸ್ಟ್ ಟೈಮ್ ಹೋಗಿ ನಿಮ್ಗೆ ಅನ್ಗನ್ಸ ಯಾಕಪ್ಪ ಬಂದೆ ಇಲ್ಲಿ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ. ಬೆಂಗಳೂರಿಗೆ ಬಂದ ಮೇಲೆ ತಿರ್ಗಾ ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ ಹೋಗೋಣ ಅಂತ ಬರ್ತಾರೆ. ರಿಪೀಟೆಡ್ ಆಗಿ ಬಂದೇ ಹೋಗ್ತಾರೆ. ಇಟ್ ಹ್ಯಾಪನ್ ವಿತ್ ಮೀ ಆಲ್ಸೋ. ಯಾಕಪ್ಪ ಅಷ್ಟೆಲ್ಲ ಹೋಗ್ಬಿಟ್ಟು ಕಷ್ಟ ಬಿದ್ದು ಬರಬೇಕು, ಇನ್ನೊಂದ್ಸಲ ಬರಲ್ಲ ಅಂತ. ಬೆಂಗಳೂರು ವಾಪಸ್ ಬಂದಮೇಲೆ ಅಥವಾ ಡೆಲ್ಲಿಗೆ ವಾಪಸ್ ಬಂದಮೇಲೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಏನೇನೇ ಆಗಬೇಕಾಗಿರುತ್ತೆ ಅದನ್ನು ಬಿಟ್ಬಿಟ್ಟು ಇರೋಕ್ಕಾಗೋದಿಲ್ಲ. ಸೊ ಲೈಫ್ ಈಸ್ ಆನ್. ಸೊ ದೇ ಆರ್ ನಾಟ್, ಇಟ್ ವಾಸ್ ಅನ್ಫಾರ್ಚುನೇಟ್ ದಿಸ್ ಹ್ಯಾಪನ್, ಬಟ್ ದೆನ್ nothing stops them from going again and we will encourage them to climb
and we will organize such programs. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.